పెట్టుబడి చీరల నుండి పెళ్లి పట్టు చీరల వరకు అన్ని కూడా హోల్సేల్ ధరల్లో కావాలంటే ఒకసారి తప్పకుండా ఈ షాప్ ని ವಿಸಿಟ್ చేయండి. ಶಾಪ್ ನೇಮ್ వచ్చేసి PVR. ಹಾಯ್, ನಾನು ಶೀತಲ್, ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ಬಟ್ ಬ್ಯಾಂಗ್ಳೂರಿಂದ ಬಂದಿದ್ದೇನು, ಇಲ್ಲಿ ಕಲೆಕ್ಷನ್ಸ್ ಬ್ಯಾಂಗ್ಳೂರಿಗಿಂತ ತುಂಬಾ ಚೆನ್ನಾಗಿದೆ. ಯು ಕ್ಯಾನ್ ಪ್ರಪಂಚದಲ್ಲಿ ಮೊಟ್ಟ ಮೊದಲಿಗೆ ಹಳೆಯ ವಿದ್ಯಾರ್ಥಿಗಳ ಸಂಘ ಎಷ್ಟು ಪ್ರಾಮುಖ್ಯತೆ ಎಂಬುದು ತಂದೆ ತಾಯಿಯ ಮೇಲೆ ಎಷ್ಟು ಗೌರವ ಇರುತ್ತದೆ, ಅದೇ ರೀತಿ ನಾನು ಹುಟ್ಟಿ ಬೆಳೆದ ಊರು ಶಾಲೆಯ ವಿದ್ಯಾಭ್ಯಾಸ ಮರೆಯಲಾರದ ದಿನ. ಉತ್ತಮ ಸಾಧನೆ ಎಲ್ಲರಲ್ಲೂ ಮೆರುಗು ತಂದ ಹಬ್ಬದ ವಾತಾವರಣದಂತೆ ಈ ದಿನ ಶ್ರೀ ಶಾಂತಿನಿಕೇತನ ವಿದ್ಯಾಸಂಸ್ಥೆ ತೊಟ್ಲಿ ಶಾಲೆಯ ಆವರಣದಲ್ಲಿ ನೂತನ ಶಿಲಾವಿಗ್ರಹ ಗಣಪತಿ ಪ್ರತಿಷ್ಠಾಪನೆ ಹಾಗೂ ಮಹಾ ಕುಂಭಾಭಿಷೇಕ ಮಹೋತ್ಸವ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಶಾಲಾ ಸಂಸ್ಥಾಪಕರಾದ ಕೆ ಮುನರೆಡ್ಡಿಯವರು ಸವಿನೆನಪು ಸ್ಮರಿಸುತ್ತಾ ಗೌರವಾನ್ವಿತ ಶಾಸಕರು ಜಿಕೆ ವೆಂಕಟಶಿವಾರೆಡ್ಡಿಯವರು, ವಿಧಾನ ಪರಿಷತ್ ಸದಸ್ಯರು ಇಂಚರ ಗೋವಿಂದರಾಜ್ ಅವರು, ಎಂಎಲ್ಸಿ ಅನಿಲ್ ಕುಮಾರ್ ಅವರು, ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಕೆ ಹರೀಶ್, ವಿದ್ಯುತ್ ಗುತ್ತಿಗೆದಾರ HM ಮಂಜುನಾಥ್, ಎಲ್ಲ ಜನಸಾಮಾನ್ಯರ ವಿಶ್ವಾಸ ಪಡೆದ ಹಾಗೂ ಸಮಾಜ ಸೇವಕರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಂಜುನಾಥ್ ಅವರು, ಸಮಾಜ ಸೇವಕರು ಹಾಗೂ ಜನಪರ ಕಾಳಜಿ ವಹಿಸುವ ಗೌರವಾನ್ವಿತ ಗಾಯತ್ರಿ ಮುತ್ತಪ್ಪ ಮೇಡಮ್ ಅವರು ಹಾಗೂ ಸುಗುಟೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಭೂಪತಿ ಗೌಡ, PDO ರಮೇಶ್ ಅವರು, ಈ ಭಾಗದ ಹಿರಿಯರು ಹಾಗೂ ಪತ್ರಕರ್ತ ರಮೇಶ್ ಅವರ ಸ್ನೇಹಿತ ಅಭಿಮಾನಿಗಳು, ಗ್ರಾಮದ ಭಕ್ತಾದಿಗಳು ಹಾಗೂ ಸುತ್ತಮುತ್ತ ಗ್ರಾಮಸ್ಥರು, ಶ್ರೀ ಶಾಂತಿನಿಕೇತನ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರ ಸಿಬ್ಬಂದಿ ವರ್ಗದವರ, ಶಾಲೆಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು, ಗೌರವಾನ್ವಿತ ಹಳೆಯ ವಿದ್ಯಾರ್ಥಿಗಳ ಮರೆಯಲಾರದ ದಿನ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ರೂವಾರಿಗಳು, ಎಲ್ಲ ಪೋಷಕ ವೃಂದದವರ ಸಹಭಾಗಿತ್ವದಲ್ಲಿ ಈ ದಿನ ಕಾರ್ಯಕ್ರಮ ಶಾಲೆಯ ಆವರಣದಲ್ಲಿ ಯುಗಾದಿ ಹಬ್ಬದ ಸಂಭ್ರಮದಂತೆ ಎಲ್ಲರ ಮನಸ್ಸಿನಲ್ಲಿ ಸಂತೋಷ ತುಂಬಿರುವ ಹಾಗೆ ವಿಜೃಂಭಣೆಯಿಂದ ಯಶಸ್ಸುಗಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಸಮಾಜ ಸೇವಕರು, ಹಿರಿಯರು, ಪತ್ರಕರ್ತರು ರಮೇಶ್ ಅವರು ಮಾತನಾಡಿ, ಶಾಂತಿನಿಕೇತನ ಶಾಲೆಯ ಮೊದಲ ವಿದ್ಯಾಭ್ಯಾಸ 1992ರಲ್ಲಿ ಸುಮಾರು 30 ವಿದ್ಯಾರ್ಥಿಗಳಿದ್ದು ಈಗ ಸುಮಾರು 450 ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಮಹತ್ವ, ಇಲ್ಲಿನ ಮುಖ್ಯ ಶಿಕ್ಷಕರ ಹಾಗೂ ಸಹ ಶಿಕ್ಷಕರ ಸಾಧನೆ ಮಹತ್ವವಾದದ್ದು. ಈ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಶಾಸಕರು, MLC ಅವರು, ಹಿರಿಯರು, ಗಣ್ಯರು, ಹಳೆಯ ವಿದ್ಯಾರ್ಥಿಗಳು, ಸುತ್ತಮುತ್ತ ಗ್ರಾಮದ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆ ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಡಿ ಗ್ರೂಪ್ ನೌಕರರು P ನಾರಾಯಣಸ್ವಾಮಿ ಅವರು ಮಾತನಾಡಿ, ಈ ಶಾಲೆಯ ಕಾವಲುಗಾರರ ನೇಮಕ ಮಾಡಿದ್ದು ದೇವರ ಕೃಪೆಯಿಂದ ಈಗ ಶಾಲೆಯಲ್ಲಿ ನನಗೆ ಕೆಲಸ ಸಿಕ್ಕಿದೆ ಹಾಗೂ ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಇಲ್ಲಿನ ಎಲ್ಲ ಭಕ್ತರಿಗೂ, ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಹಮ್ಮಿಕೊಂಡಿದ್ದೇನೆ. ಈ ಸಮಯದಲ್ಲಿ ಮಹಾ ವೇದಾಂತ ಸ್ವಾಮಿ ಅವರು ಮಾತನಾಡಿ, ಶಾಲೆಯ ಆವರಣದಲ್ಲಿ ನೂತನ ದೇವಾಲಯ ಮಹಾಗಣಪತಿ ನಿರ್ಮಿಸಿದ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಪ್ರಯುಕ್ತ ಎಲ್ಲರ ಭವಿಷ್ಯ ಉಜ್ವಲವಾಗಲಿ, ಗಣಪತಿ ದೇವರ ಅನುಗ್ರಹ ಸದಾ ಇರಲಿ. ಶಾಸಕರು, ವಿಧಾನ ಪರಿಷತ್ ಸದಸ್ಯರ, ಜನಸಾಮಾನ್ಯರ ಕಾರ್ಯಕ್ರಮಗಳು ಭಾಗವಹಿಸಿ ಕಾರ್ಯಕ್ರಮ ಶುಭ ಕೋರಿದರು. ಪ್ರತಿಷ್ಠಾಪನಾ ಕಾರ್ಯಕ್ರಮದಿಂದ ಅಪಾರವಾದ ಪೂರ್ಣ ಪ್ರತಿಫಲ ಸಿಗುತ್ತದೆ. ವರ್ಷದ ಆಶೀರ್ವಾದ ಎಲ್ಲ ಭಕ್ತರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಸಿಗಲೆಂದು ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ಸಹ ಶಿಕ್ಷಕರು KP ಕೃಷ್ಣ ಅವರು ಮಾತನಾಡಿ, ಶಾಲೆಯೇ ಪ್ರಾರಂಭವಾಗಿ 30 ವರ್ಷಗಳು ಕಳೆದಿದ್ದು ಈ ದಿನ ಶಾಲೆಯ ಆವರಣದಲ್ಲಿ ಗಣಪತಿ ದೇವಾಲಯ ಪ್ರತಿಷ್ಠಾಪನೆ ನೆರವೇರಿಸಿದರು. ಹಳೆಯ ವಿದ್ಯಾರ್ಥಿಗಳ ದೇವರ ಪ್ರತಿಫಲ ಸಿಗಲಿ ಎಂದು ಆಶಿಸಿದರು. ಈ ದಿನ ಕಾರ್ಯಕ್ರಮದ ಅಂಗವಾಗಿ ಶಾಸಕರು, MLC ಅವರು, ಎಲ್ಲ ಗಣ್ಯರು, ಪಕ್ಷಭೇದ ಮರೆತು ಬಂದಿರುವ ಎಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆ ತಿಳಿಸುತ್ತೇನೆ ಎಂಬುದಾಗಿ ಹೇಳಿದರು. ಶಿಕ್ಷಕರು ಮಾರ್ಕಂಡಪ್ಪನವರು ಮಾತನಾಡಿ, ಶಾಲೆಯ ಮಾರ್ಗದರ್ಶನ ಮುನಿರೆಡ್ಡಿಯವರ ಕನಸು ಈ ದಿನ ನೆರವೇರಿತು. ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳ ಸಾಧನೆ ಮರೆಯಲಾರದ ದಿನ. ಇತಿಹಾಸದಲ್ಲಿ ಎಂದೂ ನೋಡದ ಈ ದಿನ ಜಾತ್ರೆಯ ರೂಪದಲ್ಲಿ ಸಂತೋಷವಾಗಿದೆ. ಸಮಸ್ತ ಜನತೆಯ ಹಾಗೂ ಹಳೆಯ ವಿದ್ಯಾರ್ಥಿಗಳ ವಿಶ್ವಾಸ ಪಡೆದ ಮುಖ್ಯ ಶಿಕ್ಷಕರು ಮಾತನಾಡಿ, ಈ ದಿನ ಶಾಲೆಯ ಆವರಣದಲ್ಲಿ ವಿಘ್ನೇಶ್ವರ ದೇವಾಲಯ ನಿರ್ಮಾಣ ಮಾಡಿದ ಕನಸು ನನಸಾಗಿದೆ. ಬೆಂಗಳೂರು ದಾನಿಗಳು ಮಾತನಾಡಿ, ಎಲ್ಲರ ಸಹಕಾರದಿಂದ ಗ್ರಾಮೀಣ ಭಾಗದಲ್ಲಿ ಉತ್ತಮ ಸೇವೆಗೆ ಶಾಂತಿನಿಕೇತನ ಪ್ರೌಢಶಾಲೆ ಸಾಕ್ಷಿಯಾಗಿದೆ. ಉತ್ತಮವಾದ ವಾತಾವರಣ, ಸುಂದರವಾದ ಪರಿಸರ, ಈ ದಿನ ದೇವಾಲಯ ಪ್ರತಿಷ್ಠಾಪನೆ, ಉತ್ತಮ ಸೇವೆಗೆ ಹಳೆಯ ವಿದ್ಯಾರ್ಥಿಗಳ ಪಾತ್ರ ಮಹಾದೊಡ್ಡದು. ವಿದ್ಯಾರ್ಥಿಗಳ ದೈವ ಭಕ್ತಿ, ದೇಶಭಕ್ತಿ ಇದ್ದರೆ ಭವಿಷ್ಯದ ಉಜ್ವಲ ಆಗುತ್ತದೆ. ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಂಜುನಾಥ್ ಮತ್ತು ಗ್ರಾಮದ ಹಿರಿಯರು ರಮೇಶ್, ಪತ್ರಕರ್ತರು ಹೃತ್ಪೂರ್ವಕ ಅಭಿನಂದನೆಗಳನ್ನು ವ್ಯಕ್ತಪಡಿಸಿದರು. हरि ओम स्वस्ति महागणाधिपते स्वस्तिमोधारय गजानना ओम गजानना ओम गजानना ओम गजानना ओम गजानना
ಕೋಲಾರ ತಾಲೂಕು ಸುಗಟೂರು ಹೋಬಳಿ ತಟ್ಟಿ ಶಾಂತಿಕೇತನ ಪ್ರೌಢಶಾಲೆ 1992ರಲ್ಲಿ ಮೊದಲು 30 ಜನ ವಿದ್ಯಾರ್ಥಿಗಳು ಆರಂಭಗೊಂಡು ಇವತ್ತು 350 ಜನ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾರೆ. ಇಲ್ಲಿ ಕಾರಣ ಏನಪ್ಪಾ ಅಂದ್ರೆ ಇಲ್ಲಿನ ವಾತಾವರಣ ಪ್ರಮುಖ ಕಾರಣವಾಗಿರ್ತದೆ. ಯಾಕಂದ್ರೆ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಅಲ್ಲಿನ ಗುರುಗಳು ಶಿಕ್ಷಕರು ವಾತಾವರಣ ಪ್ರಮುಖ ಅವಶ್ಯಕತೆ ಇರೋದ್ರಿಂದ ಇವತ್ತು ಈ ಶಾಲೆಯ ಏನು ಹಳೆ ವಿದ್ಯಾರ್ಥಿಗಳು ಮತ್ತು ಹೊಸ ವಿದ್ಯಾರ್ಥಿಗಳಿಂದ ಏನು ಈ ಶಾಲೆ ಆವರಣದಲ್ಲಿ ಶ್ರೀ ವಿಘ್ನ ಗಣೇಶ್ವರ ಒಂದು ಪ್ರತಿಷ್ಠಾಪನೆ ಹಮ್ಮಿಕೊಳ್ಳಾಯಿತು. ಯಾಕೆಂದ್ರೆ ವಿಘ್ನ ಗಣೇಶ್ವರ ಅನ್ನೋದು ದೇವರ ವಿದ್ಯಾರ್ಥಿಗಳ ಗುರು. ಆದ್ದರಿಂದ ಇದಕ್ಕೆ ಮುಖ್ಯವಾಗಿ ಅತಿಥಿಗಳು ಆಗಿರುವಂತಹ ಈ ಭಾಗದ ಶಾಸಕರಾದಂತಹ ಶ್ರೀಮಾನ್ಯ ರೆಡ್ಡಿ ಅವರು, ಕೋಲಾರ MLC ಆದಂತಹ ಗೌತರಾಜ್ ಅವರು ಮತ್ತು ಕಾಂಗ್ರೆಸ್ನ ಅನಿಲ್ ಕುಮಾರ್ MLC ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ. ಈ ಶಾಲೆಯ ಮುಖ್ಯ ಶಿಕ್ಷಕರಾದ ರಮೇಶ್ ಅವರು, ಶಾಲಾ ಸಿಬ್ಬಂದಿಯವರ ವಾತಾವರಣದಿಂದ ಈ ಶಾಲೆಯ ಸುತ್ತಮುತ್ತ 35 ಹಳ್ಳಿಗಳ ವಿದ್ಯಾರ್ಥಿಗಳು ಈ ವ್ಯಾಸಂಗ ಮಾಡ್ತಿರುವಂತಹ ಈ ಶಾಲೆಯ ವಾತಾವರಣಕ್ಕೆ ಇವತ್ತು ಹೊಸ ಮೆರುಗು ತಂದುಕೊಟ್ಟಿದೆ. ಶಾಲೆಯಲ್ಲಿ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡಬೇಕಾದ್ರೆ ಪ್ರಮುಖವಾಗಿ ಶಿಕ್ಷಕರ ಅವಶ್ಯಕತೆ ಬೇಕಾಗಿರೋದು. ವಿದ್ಯೆ ಕಲಿಸುವ ಗುರು ನಾವು ಏನು ಯಾವ ನಿಷ್ಠೆಯಿಂದ ಕಲಿಸಬೇಕು ಅನ್ನೋದಕ್ಕೆ ಪ್ರಮುಖವಾದ ಈ ಶಾಲೆ ಅಭಿವೃದ್ಧಿ ಮಕ್ಕಳು ಮುಂದುವರಿದಕ್ಕೆ ಅನೇಕ ವಿದ್ಯಾರ್ಥಿಗಳು ಇವತ್ತು ಹಳೆ ವಿದ್ಯಾರ್ಥಿಗಳು ಸರ್ಕಾರಿ ಕೆಲಸಗಳಿದ್ದಾರೆ. ಆ ವಿದ್ಯಾರ್ಥಿ ಸಂಘದ ಮತ್ತು ಈ ಶಾಲೆಯ ವಾತಾವರಣಕ್ಕೆ ಧನ್ಯವಾದ ಹೇಳುತ್ತಾರೆ. हरिकों सुस्ते महागणाधिपतये नमः। रामरामोधार्य हरिकों ಎಲ್ಲ ದಯವಿಟ್ಟು ಹೇಳಿ. ಶಾಶ್ವತ ಉಚ್ಚಾರಣೆ ಜಾತೆ ವಸ್ತು ತಾಮಸ್ಯ ನಿರ್ಗಮ, ಅಕಾರ ಉಚ್ಚಾರಣೆ ಜಾತೆ ವಸ್ತು ರಾಮ ಭವಿಷ್ಯತೆ ಅಂತ ರಾಮಚಂದ್ರ ಎಲ್ಲಾ ಪಾಪಗಳು ಬಂದು ಹೊರಗೆ ಬೀಳುತ್ತೆ, ರಾಮಚಂದ್ರ ಭಸ್ಮ ಆಗಿ ಹೋಗುತ್ತೆ ಅಂತ ಹೇಳ್ತಾರೆ. ರಾಮಚಂದ್ರ ಅದು ಬೇರೆ ಯಾವ ರಾಜ್ಯಗಳಿಗೂ ಇಲ್ಲ. ರಾಮರಾಜ್ಯ ಹೇಗಿತ್ತು ಅಂತಂದ್ರೆ ಅದು ಹೇಳೋ ಸಾಧ್ಯ ಇಲ್ಲ. ಅದಕ್ಕೇನೆ ರಾಮರಾಜ್ಯ ಅಂತ ಕರೆಯೋದು, ವಿಷ್ಣು ರಾಜ್ಯ ಅಂತ ಯಾರು ಕರೆಯಲ್ಲ. ಹಾಗಾಗಿ ಎಲ್ಲರೂ ಹೇಳಿ ಹೇಳ್ಕೊಡ್ತೀನಿ, ಹೇಳ್ಬೇಕು. ಶರಣ ಮುನಿ ಸಂಗೀತಧಾರ್ಯ ಪಾಡೋಳುಂಟೆ ಅರ್ಜೆಂಟ್ ಪಾಡచ్చు. ಎಲ್ಲ ಸರ್ಪಗಳು
ಎಂದು ನಾವು ಘೋಷಣೆ ಈಶ್ವರಾದಿ ವಿಶ್ವ ಅನುಗ್ರಹ ಸದಾ ಇರಲಿ ಎಲ್ಲರ ಮೇಲೆ ಅಂತ ಅವರ ಅನುಗ್ರಹ ಇರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಅನೇಕ ಅತಿಥಿಗಳು ಸಹ ಆಗಮಿಸಿದ್ರು. ಈ ಒಂದು ಭಾಗದ ಕ್ಷೇತ್ರದ ನಮ್ಮ MLA ಸಾಹೇಬರು, ಅದಾದ ನಂತರ MLC ಅವರು, ಅನೇಕ ಜನನಾಯಕರು ಮತ್ತೆ ಅನೇಕ ಸುತ್ತಮುತ್ತಲು ಗ್ರಾಮದ ಭಕ್ತಾದಿಗಳು, ಪೋಷಕರು, ಮಕ್ಕಳು, ಎಲ್ಲ ಊರಿನ ಹಿರಿಯರು ಕಿರಿಯರು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಈ ಕಾರ್ಯಕ್ರಮವನ್ನ ಒಂದು ವಿಜಯಗೊಳಿಸಿದ್ದಾರೆ ಈ ಕಾರ್ಯಕ್ರಮ. ಆದ್ದರಿಂದ ಅವರೆಲ್ಲರಿಗೂ ಒಂದು ಶುಭ ಹಾರೈಸುತ್ತಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹರಿ ಓಂ ತತ್ಸತ್. ನಿನ್ನೆಯಿಂದ ಶಾಂತಿನಿಕೇತನ ವಿಘ್ನೇಶ್ವರ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಸರ್ವತೋಮುಖ ಅಭಿವೃದ್ಧಿಗೆ, ಇಡೀ ಜನಾಂಗಕ್ಕೆ, ಸಮಸ್ತ ಜನತೆಗೆ ಈ ಒಂದು ಪ್ರತಿಷ್ಠೆಯ ಕಾರಣದಿಂದ ಜನರಿಗೆ ಯಾವ ರೀತಿ ಕೋರಿಕೆಗಳ ಒಂದು ಪ್ರತಿಫಲ ಸಿಗಲಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀಮನ್ ಮಹಾಗಣಪತಿಯ ಪ್ರತಿಷ್ಠಾಪನೆ ಅಂಗವಾಗಿ ಹಳೆಯ ವಿದ್ಯಾರ್ಥಿಗಳು ಸಹ ಸೇರಿ ಈ ಒಂದು ದೇವಾಲಯವನ್ನ, ಚಿಕ್ಕ ದೇವಾಲಯವನ್ನ ವಿಜೃಂಭಣೆಯಿಂದ ನಿರ್ಮಿಸಿಕೊಟ್ರು. ಆ ಒಂದು ಪೂಜಾ ಕಾಂಕರ್ಯವನ್ನು ಸಹ ತುಂಬಾ ವಿಜೃಂಭಣೆಯಿಂದ ನೆರವೇರಿಸಿಕೊಟ್ರು. ಆ ಒಂದು ಪೂಜೆ ಎಲ್ಲ ಪಕ್ಷಭೇದ ಮರೆತು ಶಾಸಕರಾದ ವೆಂಕಟ ಶಿವಾರೆಡ್ಡಿ ಅವರು ಮತ್ತು ವಿಧಾನ ಪರಿಷತ್ ಸದಸ್ಯರು ಗೋವಿಂದರಾಜರವರು ಹಾಗೂ ಕಾಂಗ್ರೆಸ್ನ ಅನಿಲ್ ರವರು ಎಲ್ಲರೂ ಭಾಗವಹಿಸಿ ಶುಭ ಹಾರೈಸಿ ಹೋಗಿದ್ದಾರೆ. ಅವರೆಲ್ಲರಿಗೂ, ಸುತ್ತಮುತ್ತಲ ಗ್ರಾಮಸ್ಥರಿಗೂ, ನಮ್ಮ ಸಮಸ್ತ ಹಿರಿಯರಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಗಣಾಧಿಪತೇ ನಮಃ. ಐಂ ಮಹಾಸರಸ್ವತೇ ನಮಃ. ಕೋಲಾರ ತಾಲೂಕು ಸುತ್ತೂರು ಹೋಬಳಿ ತೊಟ್ಲಿ ಗ್ರಾಮ ಪಂಚಾಯಿತಿ ತೊಟ್ಲಿ ಗ್ರಾಮದಲ್ಲಿ ಇರುವ ಶ್ರೀ ಶಾಂತಿನಿಕೇತನ ಪ್ರೌಢಶಾಲೆಯ ಆವರಣದಲ್ಲಿ ನೂತನವಾಗಿ ದೇವಾಲಯವನ್ನು ನಿರ್ಮಿಸಿ ಇಲ್ಲಿ ಶ್ರೀಮನ್ ಮಹಾಗಣಪತಿಯನ್ನ ಪ್ರತಿಷ್ಠಾಪನೆ ಇವತ್ತು ಬೆಳಗ್ಗೆ ನಡೆದಿದೆ. ಎಲ್ಲ ಕಾರ್ಯಕ್ರಮಗಳು ಸಹ ಆಗಮಶಾಸ್ತ್ರ ರೀತ್ಯ ನಡೆದಿರುತ್ತವೆ. ಹಾಗೂ ಇಲ್ಲಿ ಮಹಾಗಣಪತಿಯನ್ನು ನಾವು ಪ್ರತಿಷ್ಠಾಪನೆಯನ್ನ ಯಾಕೆ ಮಾಡಿದ್ದೀವಿ ಅಂತಂದ್ರೆ ಸಮಸ್ತ ವಿದ್ಯೆಗಳಿಗೆ ಅಧಿನಾಯಕರವರು. ಆದ ಕಾರಣಕ್ಕಾಗಿ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ, ಜ್ಞಾನ, ಇವೆಲ್ಲ ಭಕ್ತಿ ಜ್ಞಾನ ವೈರಾಗ್ಯಗಳೆಲ್ಲ ಬರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಈ ಒಂದು ಕಾರ್ಯಕ್ರಮವು ಬಹಳ ಸಾಂಗೋಪಾಂಗವಾಗಿ ನೆರವೇರಿದೆ. ಇದರಿಂದ ಎಲ್ಲರಿಗೂ ಒಳ್ಳೆ ಎಲ್ಲ ಸರ್ಪಗಳು ಎಂದು ನಾವು ಘೋಷಣೆ ಈಶ್ವರಾದಿ ವಿಶ್ವ ಕೋಲಾರ ತಾಲೂಕು ಸುತ್ತೂರು ಹೋಬಳಿ ತೊಟ್ಲಿ ಗ್ರಾಮದ ಶಾಂತಿನಿಕೇತನ ಪ್ರೌಢಶಾಲೆಯನ್ನು ನಮ್ಮ ಮೊದಲು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದ ಕೆ ಮುನ್ರೆಡ್ಡಿಯವರು ಸುತ್ತಮುತ್ತಲು ಪ್ರೌಢಶಾಲೆಗಳಿಲ್ಲದೆ ಇದ್ದ ಕಾರಣ ತೊಟ್ಲಿ ಗ್ರಾಮದಲ್ಲಿ ಪ್ರೌಢಶಾಲೆಯನ್ನು ಪ್ರಾರಂಭಿಸಿದರು. ಆಗ ನನ್ನನ್ನು ರಾತ್ರಿ ಕಾವಲುಗಾರ ಮತ್ತು ಹಗಲು ಕಾವಲುಗಾರರಾಗಿ ನನ್ನನ್ನು ನೇಮಕ ಮಾಡಿಕೊಂಡರು. ಆಗ ನಾನು 25 ವರ್ಷಗಳ ಕಾಲ ರಾತ್ರಿ ಆಗಲು ಇಲ್ಲೇ ದುಡಿದೆ. ನಾನು ಯಾವತ್ತನ್ನ ಒಂದು ದಿನ ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆ ಮಾಡ್ಕೋಬೇಕು ಅಂತೇಳಿ ಅಂದುಕೊಂಡಿದ್ದೆ. ಆದರೂ ದೇವರು ಅದರಿಗೆ ಕರೆಯನ್ನು ತೋರಿಸಲಿಲ್ಲ. ಸಮಯ ಕೂಡಿ ಬಂತೇನೋ. ಇವತ್ತು ವಿಘ್ನೇಶ್ವರನ ಅನುಗ್ರಹದಿಂದ ಇಲ್ಲಿ ಬಂದಿರುವಂತಹ ಭಕ್ತಾದಿಗಳಿಗೆ, ವಿದ್ಯಾರ್ಥಿಗಳಿಗೆ, ಹಳೆ ವಿದ್ಯಾರ್ಥಿಗಳಿಗೆ ದೇವರು ಊಟದ ವ್ಯವಸ್ಥೆಯನ್ನು ಮಾಡಿಸಿಕೊಟ್ಟಿದ್ದಾರೆ. ಇವತ್ತು ನಮ್ಮ ತಂದೆಯವರಾದ ಬಚ್ಚಿನಾಯಕ ಮತ್ತು ನಾರಾಯಣಮ್ಮ ಅವರ ಕುಟುಂಬದವರಿಂದ ಊಟದ ವ್ಯವಸ್ಥೆಯನ್ನು ನಾವು ಇಲ್ಲಿ ಮಾಡಿರುತ್ತೇವೆ. ಸ್ವಾಮಿಗಳೇ, ಕೋಟೇಶು ವಿಪ್ರಾಣಾಂ ತಟಾಕೇಶು ತ್ರಿಕೋಟಿಭಿಃ ತ್ರಿಕೋಟಿಕೂಪ ಸಂಯುಕ್ತಂ ಚತುಷ್ಕೋಟಿ ವನಾಂತರಂ ಪಂಚಕೋಟಿಸ್ತು ಕನ್ಯಾನಾಂ ಧೇನೂನಾಂ ಷಷ್ಟಕೋಟಿಭಿಃ. ಈ ರೀತಿಯಾದಂತಹ ಒಂದು ಶಾಸ್ತ್ರದ ಉಕ್ತಿಯಂತೆ ಅಪಾರವಾದಂತಹ ಪುಣ್ಯ ಸಿಗುತ್ತೆ ಪ್ರತಿಷ್ಠಾಪನಾ ಕಾರ್ಯದಿಂದ. ಅದಕ್ಕಾಗಿಯೇ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅಂತ ಶಾಸ್ತ್ರಗಳು ನಮಗೆ ತಿಳಿಸಿದ್ದಾವೆ. ಅದೇ ರೀತಿಯಾಗಿ ಶಾಸ್ತ್ರ ತಸ್ಮಾತ್ ಶಾಸ್ತ್ರ ಪ್ರಮಾಣಂತೆ ಕಾರ್ಯ ವ್ಯವಸ್ಥಿತವು ಅಂತ
ಶಾಸ್ತ್ರದ ಆಧಾರವನ್ನ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಾವು ಈ ಒಂದು ಶಾಲಾ ಪ್ರಾಂಗಣದಲ್ಲಿ ಶ್ರೀಮನ್ ಮಹಾಗಣಪತಿಯ ಪ್ರತಿಷ್ಠಾಪನೆಯನ್ನ ಇವತ್ತು ಈ ಒಂದು ಶುಭ ಮುಹೂರ್ತದಲ್ಲಿ ಬೆಳಗ್ಗೆ ಉದಯಪೂರ್ವ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪ್ರತಿಷ್ಠಾಪನೆಯನ್ನ ನಡೆಸಲಾಗಿರುತ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಭಕ್ತಾದಿಗಳಿಗೂ ಸಹ ಆ ಒಂದು ಭಗವಂತ ಮಹಾಗಣಪತಿಯು ವಿದ್ಯೆ, ಬುದ್ಧಿ, ಜ್ಞಾನ, ಆರೋಗ್ಯ, ಐಶ್ವರ್ಯ, ಸುಖ, ಸಮೃದ್ಧಿ, ಶಾಂತಿ ಎಲ್ಲವನ್ನೂ ಕೊಟ್ಟು ಅವರನ್ನು ಅನುಗ್ರಹಿಸಲಿ ಅಂತ ಆ ಭಗವಂತನಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತಾ ನಮಸ್ಕರಿಸ್ತೀನಿ. ಶಾಂತಿನಿಕೇತನ್ ಪ್ರೌಢಶಾಲೆ ಸಹ ಶಿಕ್ಷಕರು KP ಕೃಷ್ಣ, ಕೋಲಾರ ತಾಲೂಕು. ಈ ಶಾಲೆಯಲ್ಲಿ ಈ ಶಾಲೆ ಪ್ರಾರಂಭವಾಗಿ ಸುಮಾರು 30 ವರ್ಷಗಳೇ ಕಳೆದಿದೆ. ಸುಮಾರು ವರ್ಷಗಳಿಂದ ಒಂದು ಬೇಡಿಕೆ ಇತ್ತು. ಕಾರಣ ಏನಂದ್ರೆ ಈ ಶಾಲೆಯಲ್ಲಿ ಆಗಾಗ ಸಣ್ಣ ಪುಟ್ಟ ಸಮಸ್ಯೆಗಳು ಉದ್ಭವ ಆಗ್ತಾ ಇತ್ತು. ಆ ಸಮಸ್ಯೆ ಆದಾಗೆಲ್ಲ ನಮ್ಮ ಮುಖ್ಯೋಪಾಧ್ಯಾಯರಿಗೆ ಸರ್ ಒಂದು ವಿಘ್ನೇಶ್ವರನ ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೆ. ಸುಮಾರು ಒಂದು 10-15 ವರ್ಷದಿಂದ ಅದಕ್ಕೆ ಸಮಯಾವಕಾಶ ಕೂಡಿ ಬರಲಿಲ್ಲ. ಈ ಸಾರಿ ಆ ಒಂದು ಸಮಯಾವಕಾಶ ಭಾರಿ ವಿಜೃಂಭಣೆಯಿಂದ ಕೂಡಿ ಬಂತು. ಕಾರಣ ಏನಪ್ಪಾ ಅಂದ್ರೆ ಈ ಒಂದು ವಿಘ್ನ ನಿವಾರಕನ ಒಂದು ದೇವಾಲಯ ಚಿಕ್ಕದಾದರೂ ಕೀರ್ತಿ ಚಿಕ್ಕದಾದರೂ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂಗೆ ತುಂಬಾ ವಿಶಾಲವಾಗಿರ್ತಕ್ಕಂಥ ಸುತ್ತಮುತ್ತಲು ಸುಮಾರು 30 ಹಳ್ಳಿಗಳಿಂದ ವಿದ್ಯಾರ್ಥಿಗಳು ಈ ಒಂದು ಶಾಲೆಗೆ ಆಗಮಿಸ್ತಾರೆ. ಸರ್, ಕೋಲಾರ ತಾಲೂಕು ಸುತ್ತೂರು ಹೋಬಳಿ ತೊಟ್ಲಿ ಗ್ರಾಮದ ಶ್ರೀ ಶಾಂತಿನಿಕೇತನ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾಗಿ ಮಾತಾಡ್ತಿದ್ದೇನೆ. ಈ ಶಾಲೆಯಲ್ಲಿ ವಿಘ್ನೇಶ್ವರನ ದೇವಾಲಯವನ್ನು ನಿರ್ಮಾಣ ಮಾಡಬೇಕಂತ ಬಹುದಿನಗಳಿಂದ ನಾವು ಕನಸು ಕಾಣ್ತಾ ಇದ್ವಿ. ನಮ್ಮ ಹಳೆಯ ವಿದ್ಯಾರ್ಥಿಗಳ ಒಂದು ಸಹಕಾರದ ಮೇರೆಗೆ ಈ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿದ್ದೀವಿ. ಇದೇ ತಿಂಗಳ 13 ಮತ್ತು 14ನೇ ತಾರೀಕು ಅಂದ್ರೆ ಈ ದಿನದಂದು ಪ್ರತಿಷ್ಠಾಪನಾ ಕಾರ್ಯವನ್ನ ಇಟ್ಕೊಂಡಿದ್ವಿ. ಹೀಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಇದೇ ಭಾಗದ ನಮ್ಮ ಮಾನ್ಯ ಶ್ರೀ ವೆಂಕಟೇಶ್ವರ ರೆಡ್ಡಿ ಸರ್ ಅವರು MLA ಸರ್ ಅವರು ಆಗಮಿಸಿದ್ರು. ಅದೇ ರೀತಿಯಲ್ಲಿ MLC ರವರಾಗಿರ್ತಕ್ಕಂಥ ಇಂಚರ ಗೋವಿಂದರಾಜು ಸರ್ ಅವರು ಸಹ ಆಗಮಿಸಿದ್ರು. ಅದೇ ರೀತಿಯಲ್ಲಿ ಮತ್ತೊಬ್ಬ MLC ಸರ್ ಅವರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಸರ್ ಅವರು ಸಹ ಆಗಮಿಸಿದ್ರು. ಬಹಳಷ್ಟು ಮಕ್ಕಳಿಗೆ ಹಿತವಚನಗಳನ್ನು ಅವರು ಸಹ ತಿಳಿಸಿದ್ದಾರೆ. ಹೀಗಾಗಿ ಜೊತೆಗೆ ವಿಶೇಷವಾಗಿ ನಮ್ಮ ಬಹಳಷ್ಟು ವರ್ಷಗಳ ಇಂದಿನ ಹಳೆ ವಿದ್ಯಾರ್ಥಿಗಳೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಆ ವಿಘ್ನೇಶ್ವರ. ನಮಸ್ಕಾರ, ನನ್ನ ಹೆಸರು ಮಾರ್ಕಂಡಪ್ಪ ಅಂತ, ಶಿಕ್ಷಕರು. ಈ ಶಾಲೆ ಪ್ರಾರಂಭವಾದಾಗಿಂದ ನಮ್ಮದೊಂದು ಕನಸಿತ್ತು. ನಮ್ಮ ಈ ಶಾಲೆಯ ಸಂಸ್ಥಾಪಕರಾಗಿರುವಂತಹ ಮುನ್ರೆಡ್ಡಿ ಸರ್ ಅವರು ಒಂದು ಕನಸು ನನಸು ಮಾಡುವಂತಹ ಒಂದು ಕಾಲ ಕೂಡಿ ಬಂತು ಈ ದಿವಸಕ್ಕೆ. ಅಣ್ಣ ಯಾವಾಗಲೂ ಹೇಳ್ತಾ ಇದ್ರು ದೈವ ಭಕ್ತಿ ಮತ್ತೆ ದೇಶಭಕ್ತಿ ಇರಬೇಕು ಅಂತ. ಅಣ್ಣನವರ ಒಂದು ದೈವ ಭಕ್ತಿ ಯಾವ ತರ ನಮ್ಮ ಒಂದು ಶಾಲೆಯಲ್ಲಿ ಮಾಡಬೇಕು ಅನ್ನೋ ಇದಕ್ಕೆ ಈ ದಿವಸ ನಮ್ಮ ಸುತ್ತಮುತ್ತಲಿನ ಗ್ರಾಮದ ಗ್ರಾಮಸ್ಥರು ಎಲ್ಲ ಹಳೆಯ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಈ ಒಂದು ನಮ್ಮ ಒಂದು ಶಾಲೆಯಲ್ಲಿ ವಿಘ್ನ ನಿವಾರಕ ಗಣೇಶನನ್ನ ಕಟ್ಟಿಸ್ಬೇಕಂತ ಒಂದು ಚಿಂತನೆ ಮಾಡಿ ಒಂದು ಮೀಟಿಂಗ್ ಮಾಡಿದ್ರು. ಅದೇ ರೀತಿಗೆ ಎಲ್ಲಾ ವಿದ್ಯಾರ್ಥಿಗಳು ನಮ್ಮ ಒಂದು ಶಾಲೆಯಲ್ಲಿ ಒಂದು ಮೀಟಿಂಗ್ ಮಾಡಿ ಗಣೇಶ ದೇವಸ್ಥಾನವನ್ನ ಪ್ರತಿಷ್ಠಾಪನೆ ಮಾಡಬೇಕಂತ ಹೇಳಿ ಆ ಗಣೇಶನ ವಿಗ್ರಹವನ್ನ ತಗೊಂಡು ಬಂದ್ರು. ಆ ವಿದ್ಯಾರ್ಥಿಗಳ ವಿಗ್ರಹವನ್ನ ತಂದು ಇಟ್ಟು ಮತ್ತೆ ಗಣೇಶನ ದೇವಸ್ಥಾನವನ್ನ ಸಿದ್ಧ ಮಾಡಿ ಆ ವಿಗ್ರಹಕ್ಕೆ ಬೇಕಾಗಿರುವಂತಹ ಪ್ರತಿಷ್ಠಾಪನೆ ವ್ಯವಸ್ಥೆಯನ್ನ ಹಳೆ ವಿದ್ಯಾರ್ಥಿಗಳೇ ಮಾಡಿದ್ರು. ಹಳೆ ವಿದ್ಯಾರ್ಥಿಗಳ ಪ್ರತಿಷ್ಠಾಪನೆ ಮಾಡಿ ತುಂಬಾ ವಿಜೃಂಭಣೆಯಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಇದು ಎಲ್ಲಾ ಒಂದು ಕಾರ್ಯಕ್ರಮದ ಯಶಸ್ಸು ನಮ್ಮ ಎಲ್ಲಾ ಹಳೆ ವಿದ್ಯಾರ್ಥಿಗಳಿಗೆ ಸಲ್ಲಬೇಕು. ಈ ಒಂದು ಯುದ್ಧ ನಿವಾರಕ ಎಲ್ಲಾ ಹಳೆ ವಿದ್ಯಾರ್ಥಿಗಳಿಗೂ ಮತ್ತು ಗ್ರಾಮಸ್ಥರಿಗೂ ಸಲ್ಲಬೇಕಂತ ಹೇಳ್ತಾ ಇದುವರೆಗೂ ಮಾತನಾಡಲು ಅನುವು ಮಾಡಿಕೊಟ್ಟಂತ ತಮ್ಗೆ ಒಂದ್ಸ್ತಾ 2 ಮಾತುಗಳನ್ನು ಮುಗಿಸ್ತಾ ಇದ್ದೆ. ಶಾಂತಿನಿಕೇತನ ಪ್ರೌಢಶಾಲೆ ಶಾಲೆಯಲ್ಲಿ ಈಗಾಗಲೇ ಎಷ್ಟೋ ಕಾರ್ಯಕ್ರಮಗಳು ಹಮ್ಮಿಕೊಂಡು ಈ ದಿನ ಶುಭ ದಿನ ಒಂದು ವಿಘ್ನೇಶ್ವರ ಒಂದು ಪ್ರತಿಷ್ಠಾಪನಾ ಒಂದು ಹಳೆಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಎಲ್ಲ ಜನ ಈ ಸಮಸ್ತ ಜನದ ಲೋಕಾರ್ಪಣೆ ಒಂದು ಜನಸಂಘ ಈ ಕಾರ್ಯಕ್ರಮದಲ್ಲಿ ಯಾವ ರೀತಿ ಅನಿಸ್ತಾ ಇದೆ ಸರ್? ತುಂಬಾ ಸಂತೋಷ ಆಗ್ತಾ ಇದೆ. ನಮ್ಮ ಒಂದು ಶಾಲೆಯ ಇತಿಹಾಸದಲ್ಲೇ ಎಲ್ಲ ಹಳೆಯ ವಿದ್ಯಾರ್ಥಿಗಳೇ ಮಾಡ್ತಾ ಇರೋದ್ರಿಂದ ತುಂಬಾ ವಿಜೃಂಭಣೆಯಾಗಿ ಅದು ಎಲ್ಲ ಹಳೆ ವಿದ್ಯಾರ್ಥಿಗಳು ವಿಜೃಂಭಣೆಯಾಗಿ ಮಾಡ್ತಾ ಇದೆ. ಒಂದು ಜಾತ್ರೆ ರೂಪದಲ್ಲಿ ಒಂದು ನಮ್ಮ ಶಾಲೆಯ ಆವರಣದಲ್ಲಿ ಎಲ್ಲಾ ಹಳೆ ವಿದ್ಯಾರ್ಥಿಗಳೇ ತುಂಬಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಗಣ್ಯತೆ ವ್ಯಕ್ತಿಗಳು ಬಂದು ಹಳೆ ವಿದ್ಯಾರ್ಥಿಗಳೆಲ್ಲ ಆಶೀರ್ವಾದ ಮಾಡ್ತಾ ಇದ್ದಾರೆ. ಆ ರೀತಿ ಒಂದು ಜಾತ್ರೆ ರೂಪದಲ್ಲಿ ವ್ಯವಸ್ಥೆಯನ್ನು ನಮ್ಮ ಒಂದು ಶಾಲೆಯಲ್ಲಿ ನಡೀತಾ ಇದೆ ಸರ್. ಶಾಲೆಗಳು ಹೋದ್ರೆ ಚರ್ಚ್ಗಳ ಪಕ್ಕದಲ್ಲೇ ಮಾಡಿರ್ತಾರೆ. ಆದ್ರೆ ನಮ್ಮ ಶಾಲೆಗಳಲ್ಲಿ ಒಂದು ದೇವಸ್ಥಾನ ಮಾಡಿದ್ರೆ ಜಾತ್ಯತೀತತೆ ಮತ್ತೊಂದು ಮಗದೋದು ಅಂತ ನಮ್ಮ ಶಿಕ್ಷಣವನ್ನ ನಮ್ಮ ಆಚಾರ ವಿಚಾರಗಳಿಂದ ದೂರ ತಗೊಂಡೋಗುವಂತ ಮನಸ್ಥಿತಿ ನಾವು ಕಾಣ್ತೀವಿ.
ಆದ್ರೆ ಇಲ್ಲಿ ಈ ಶಾಲೆಯಲ್ಲಿ ಗಣಪತಿಯ ಒಂದು ದೇವಸ್ಥಾನವನ್ನ ಮಾಡಿ ಮಕ್ಕಳಿಗೆ ದೈವಭಕ್ತಿ ದೇಶಭಕ್ತಿ ಎರಡೂ ಇರಬೇಕು. ದೈವಭಕ್ತಿ ದೇಶಭಕ್ತಿ ಇದ್ದಾಗಲೇ ಉತ್ತಮ ಪ್ರಜೆ ನಿರ್ಮಾಣ ಆಗೋದು ಸಾಧ್ಯ. ಹಾಗಾಗಿ ದೈವಭಕ್ತಿ ದೇಶಭಕ್ತಿ ಎರಡೂ ಕೊಡುವಂತಹ ಒಂದು ಪರಿಸರವನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಈ ರೀತಿ ಶಾಲೆಗಳು ಇದೇ ಸಂಸ್ಥೆಯಿಂದ ಕೋಲಾರದ ಜಿಲ್ಲೆಯ ಮೂಲೆ ಮೂಲೆಗಳಲ್ಲೂ ಎಲ್ಲಾ ತಾಲೂಕುಗಳಲ್ಲೂ ಆಗ್ಲಿ ಅಂತ ನಾನು ಹಾರೈಸ್ತೇನೆ. ಇವತ್ತೇನು ವಿನಾಯಕನ ದೇವಸ್ಥಾನ ಮಾಡಿದ್ದಾರೆ, ವಿನಾಯಕನ ಆಶೀರ್ವಾದದಿಂದ ಶಾಂತಿನಿಕೇತನ ಶಾಲೆ ಬಹಳ ಅದ್ಭುತವಾದ ಹೆಸರು ಕೂಡ ಇದೆ. ರವೀಂದ್ರನಾಥ ಟಾಗೋರು ಸ್ಥಾಪನೆ ಮಾಡಿದಂತಹ ಶಾಂತಿನಿಕೇತನ, ಅಂತ ಶಾಂತಿನಿಕೇತನ ಶಾಲೆ ಕೋಲಾರ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಕೂಡ ಮೂಡಿ ಬರಲಿ. ಗಣಪತಿ ಆಶೀರ್ವಾದ ಈ ಮ್ಯಾನೇಜ್ಮೆಂಟ್ ಸದಸ್ಯರಿಗೆ ಇರಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಏನ್ ವಿಚಾರ ಅಂತ ಹೇಳ್ಬೇಕು, ನಮ್ಮ ಸ್ನೇಹಿತರಾದಂತ ಹರೀಶ್ ರವರು, ಅವರು ಅವರ ಸಹೋದರರು ಎಲ್ಲ ಸೇರಿ ಅವರ ತಂದೆ ಕಾಲದಲ್ಲಿ ನಿರ್ಮಾಣವಾದಂತಹ ಈ ಶಾಂತಿನಿಕೇತನ ಪ್ರೌಢಶಾಲೆ ಅದು ಈ ಗ್ರಾಮೀಣ ಭಾಗದಲ್ಲಿ ಅತ್ಯಂತ ಉತ್ತಮ ಕೆಲಸ ಮಾಡ್ತಾ ಇದೆ. ನಗರದಲ್ಲಿ ಶಾಲೆಗಳನ್ನ ಮಾಡೋದು ನಡೆಸೋದು ಸುಲಭ, ಆದ್ರೆ ಗ್ರಾಮೀಣ ಭಾಗದಲ್ಲಿ ನಡಿಬೇಕಾದ್ರೆ ಅದಕ್ಕೆ ಸೇವಾ ಮನೋಭಾವ, ತ್ಯಾಗ ಮನೋಭಾವ ಇಲ್ಲದೆ ಆಗೋದಿಲ್ಲ. ಹಾಗಾಗಿ ಇವರ ಇಡೀ ಕುಟುಂಬ ಇದಕ್ಕೋಸ್ಕರ ಒತ್ತಾಸೆಯಾಗಿ ನಿಂತು ಬಹಳ ಅದ್ಭುತವಾದಂತಹ ಒಂದು ಶಾಲೆಯನ್ನ ಇಲ್ಲಿ ನಡೆಸ್ತಾ ಇದ್ದಾರೆ. ಹೈಸ್ಕೂಲ್ ಏಡೆಡ್ ನಡೀತಾ ಇದ್ರು ಕೂಡ ಪ್ರಾಥಮಿಕ ಶಾಲೆಯನ್ನ ಅವರೇ ಒಂದು ರೀತಿಯ ಸರ್ಕಸ್ ರೀತಿಯಲ್ಲಿ ಹಣಗಳನ್ನ ಹೊಂದಿಸ್ಕೊಂಡು ಅದನ್ನ ನಡೆಸ್ತಾ ಇದ್ದಾರೆ 1ರಿಂದ 7ನೇ ತರಗತಿಯನ್ನ. ಶಾಲೆಯಲ್ಲಿ ಬಹಳ ಉತ್ತಮವಾದಂತಹ ವಾತಾವರಣ ಇರೋದಲ್ಲದೆ ಇದು ಮೈನ್ ರೋಡ್ ಪಕ್ಕದಲ್ಲೇ ಇದು ವಿಶಾಲವಾದ ಜಾಗ ಕೂಡ ಇದಕ್ಕಿದೆ ಮತ್ತು ಗಿಡ ಮರಗಳೆಲ್ಲ ತುಂಬಿಕೊಂಡಿದೆ ಮತ್ತು ಈ ಸುಂದರ ಪರಿಸರಕ್ಕೆ ಇಂಬು ಕೊಡೋ ರೀತಿ ಸಿದ್ಧಿವಿನಾಯಕನ ದೇವಸ್ಥಾನ ಕೂಡ ಇಲ್ಲಿ ಪ್ರಾರಂಭ ಮಾಡಿದ್ದಾರೆ. ಶಾಲೆಗಳಲ್ಲಿ ದೇವಸ್ಥಾನ ಇರಬೇಕಾದ್ದು ಕಾಪಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಸರ್, ತಮ್ಮಲ್ಲಿ ಒಂದು ಮಾತು, ನಿನ್ನೆಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡು ತೊಟ್ಟಿ ಶಾಂತಿನಿಕೇತನ ಒಂದು ಶಾಲೆಯಲ್ಲಿ ಈ ಒಂದು ಎಲ್ಲ ಜನರ ಸರ್ಕಾರ, ಈ ಸುತ್ತಮುತ್ತ ಗ್ರಾಮ ಸರ್ಕಾರ ಯಾವ ರೀತಿ ಅನುದಾನ ಯಶಸ್ಸು ಮಾಡ್ತಾರೆ? ಸರ್, ಈ ಒಂದು ಶಾಲೆಗೆ 19 ಹಳ್ಳಿಗಳಿಂದ ವಿದ್ಯಾರ್ಥಿಗಳು ದಾಖಲಾತಿ ಪಡಿತಾ ಇದ್ದಾರೆ. ಹೀಗಾಗಿ ಎಲ್ಲಾ ವಿದ್ಯಾರ್ಥಿಗಳ ಪೋಷಕ ವೃಂದದವರೆಗೂ ಸಹ ನಾವು ಈ ಒಂದು ಪ್ರತಿಷ್ಠಾಪನಾ ಕಾರ್ಯದ ಒಂದು ಆಹ್ವಾನ ಪತ್ರಿಕೆಯನ್ನ ಕಳಿಸ್ಕೊಟ್ಟಿದ್ವಿ. ಹೀಗಾಗಿ ಎಲ್ಲಾ ಪೋಷಕ ವೃಂದದವರು ನಿನ್ನೆ ಮಧ್ಯಾಹ್ನದಿಂದಲೇ ಬಂದಿದ್ದಾರೆ, ಹಾಜರಾಗಿದ್ದಾರೆ, ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಇವತ್ತು ಸಹ ಬಂದಿದ್ದಾರೆ ಬಹಳಷ್ಟು ಪೋಷಕರು. ತುಂಬಾ ಖುಷಿ ಆಗ್ತಿದೆ ಸರ್. ಮುಂದಿನ ದಿವಸಗಳಲ್ಲಿ ನಮ್ಮ ಹರೀಶ್ ಅವರನ್ನ ಮತ್ತೊಮ್ಮೆ ಯಾವ್ದಾದ್ರು ಒಂದು ಕಾರ್ಯಕ್ರಮ ಕರೆಸಿ ಅವರಿಗೆ ಅನೇಕ ವಿಚಾರಗಳನ್ನು, ನಮ್ಮ ವಿದ್ಯಾರ್ಥಿಗಳು ಒಂದೊಂದು ವಿಚಾರವನ್ನು ತಿಳಿಸ್ತಾ ಇದ್ರೆ ನಿಜವಾಗ್ಲೂ ಜೀವನದಲ್ಲಿ ಆ ಎಲ್ಲ ವಿಚಾರಗಳನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋಂಥ ವಿಚಾರಗಳನ್ನ ತಮ್ಮೆಲ್ಲರಿಗೂ ತಿಳಿಸಿದ್ರು. ಅದನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು. ಇವತ್ತು ಗಣಪತಿ ಪ್ರತಿಷ್ಠಾಪನೆ ಮಾಡಿದಿರಿ, ಆದರೆ ನಾವು ಮೊದಲು ತಂದೆ ತಾಯಿಯನ್ನ ಯಾವ ರೀತಿ ಗೌರವಿಸಬೇಕು ಅನ್ನೋದನ್ನ ಅನೇಕ ವಿಚಾರಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಒಂದು ಕಾರ್ಯಕ್ರಮದ ಪರವಾಗಿ, ನಮ್ಮ ಶಾಲಾ ಆಡಳಿತ ಮಂಡಳಿಯ ಪರವಾಗಿ ಹೃದಯಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತೇನೆ. ಅಧ್ಯಕ್ಷರಾಗಿದ್ದಲ್ಲ ನಮ್ಮ ಬಗ್ಗೆ ಅವಾಗ ಗೌರ್ಮೆಂಟಿಗೆ ಲೆಟರ್ ಬರೆದಿದ್ದಾರೆ, ನಮ್ಮ ತುಟ್ಲಿಗೆ ಒಂದು ಸರ್ಕಾರಿ ಪ್ರೌಢಶಾಲೆ ಬೇಕು ಅಂತ. ಇದು ಇದಾವೆ ಲೆಟರ್, ಅವ್ರು ಕೊಡದೆ ಇವರು ಓನಾಗಿ ಮಾಡಿದ್ದಾರೆ. ಈ ಸುಮಾರು ಲೆಟರ್ಸ್ ಇದಾವೆ ಹೋಗಿರೋದು, ಮತ್ತೆ ಅವ್ರ ಅನುಮೋದನೆ ಕೊಟ್ಟಿಲ್ಲ, ಮಾಡೋಕ್ಕಾಗಲ್ಲ ಅಂತೇಳಿ ಅವ್ರು ರಿಪ್ಲೈ ಕೊಟ್ಟಿದ್ದಾರೆ. ಎಲ್ಲ ಹೊಡೆದಿದ್ರು ಅಂಕಟ್ಟಿಗೆ. ನಾನು ಮೊನ್ನೆ ನೋಡಿದಾಗ ಅವರು ಸಮಾರಂಭ ಮಾಡೋದು ಇವತ್ತು ಅವ್ರ ಹೆಸರು ಶಾಶ್ವತ ಇದೆಯಲ್ಲ, ಯಾರಪ್ಪ ಮಾಡಿದ್ರು ಗೋವಿಂದಗೌಡ ಅಂಕಟ್ ಗೋವಿಂದಗೌಡ ಈಗ ಮುಂದೆ ಹೆಸರು ಕೂಡ ಈ ಭಾಗದಲ್ಲಿ ಶಾಶ್ವತ ಉಳಿಬೇಕು. ಸರ್ ಬನ್ನಿ. చేసుಕೊಂಡ ಎಲ್ಲ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಕೊಡ್ತೀವಿ. ಮಿಕ್ಕ ಎಲ್ಲರೂ ಜೊತೆ ಮೇಡಮ್ ಹಾಗೆ ಇಟ್ಕೊಳ್ಳಿ, ಹಾಗೆ ಇಟ್ಕೊಳ್ಳಿ. ತುಂಬ ಚೆಲ್ಲ ಇಟ್ಕೊಳ್ಳಿ.
ಜೋರಿಂದ ಸರ್. बृहस्पति प्रसूतास्तानां पदं फलाटकेन स्थापयामि।